ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೃಷ್ಣಾ ನದಿಯಿಂದ ಏತ ನೀರಾವರಿ ಯೋಜನೆ ರೂಪಿಸಲಾಗಿದ್ದು, ಕೇರೂರ ಗ್ರಾಮದ ಅಭಿವೃದ್ಧಿಗೆ ಕಳೆದ 3 ವರ್ಷಗಳಲ್ಲಿ 54 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಕೇರೂರ ಗ್ರಾಮದ ಶ್ರೀ ಅಪ್ಪಯ್ಯಗೌಡ ಪಾಟೀಲ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 36.75 ಲಕ್ಷ ರೂಪಾಯಿ ವೆಚ್ಚದ ನೂತನ ಗೋದಾಮು ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಚಿಕ್ಕೋಡಿ ತಾಲೂಕಿನ ವಿವಿಧ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಗೋದಾಮುಗಳ ನಿರ್ಮಾಣಕ್ಕೆ ಒಟ್ಟು 17 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ನಬಾರ್ಡ್ ಯೋಜನೆಯಡಿ ಶಾಸಕ ಗಣೇಶ ಹುಕ್ಕೇರಿಯವರು ಪಿಕೆಪಿಎಸ್ ಸಹಕಾರ ಸಂಘಗಳಿಗೆ ವಿಶೇಷ ಅನುದಾನ ಒದಗಿಸಿದ್ದಾರೆ ಎಂದು ತಿಳಿಸಿದರು. ಮಳೆ ಪ್ರಮಾಣ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಳೆಗಳಿಗೆ ತೊಂದರೆಯಾಗುತ್ತಿದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಕೃಷ್ಣಾ ನದಿಯಿಂದ ಏತ ನೀರಾವರಿ ಯೋಜನೆ ರೂಪಿಸಲಾಗಿದ್ದು, ಇದರಿಂದ ಈ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಪ್ರಕಾಶ್ ಹುಕ್ಕೇರಿ ಹೇಳಿದರು. ಶ್ರೀಗಳ ಒಂದು ಅಮೃತ ಹಸ್ತದಿಂದ ಸುಮಾರು 36 ಕೋಟಿ ರೂಪಾಯಿಯಲ್ಲಿ ಇವತ್ತು ಗೋಡೌನದ ಉದ್ಘಾಟನೆಯನ್ನು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸುಮಾರು 37 ಗೋಡೌನ್ಗಳಿಗೆ ಚಿಕ್ಕೋಡಿ ಸದಲಗ ಮತ್ತು ಕ್ಷೇತ್ರದಲ್ಲಿ 37 ಗೋಡೌನ್ಗಳಿಗೆ ಸುಮಾರು 17 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ. 17 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಇದು ಯಾರೂ ಹಿಂದಕ್ಕೆ ಮಾಡಿದ್ದಿಲ್ಲ. ಯಾವ ಸಂಸ್ಥೆಗೆ ಒಂದು ನ್ಯಾಯ ಪೈಸಾ ಕೂಡ ಕೊಟ್ಟಿದ್ದಿಲ್ಲ. ಆದರೆ ಈ ನಾಬಾರ್ಡ್ ಯೋಜನೆಯಲ್ಲಿ ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಸದಲಗ ಮತ್ತು ಕ್ಷೇತ್ರದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ತಲಾ 25 ಲಕ್ಷದಿಂದ 35 ಲಕ್ಷವರೆಗೆ ಸುಮಾರು 37 ಸೊಸೈಟಿಗಳಿಗೆ ಇವತ್ತು ಕಟ್ಟಡಕ್ಕೆ ಕೊಟ್ಟಿದ್ದಾರೆ. ಅಂದರೆ ಇದು ವಿಶೇಷವಾದ ಅಂತೇಳಿ ನಾವು ತಿಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿಡಸೂಶಿ ಪಂಚಮಶಿವಲಿಂಗೇಶ್ವರ ಸ್ವಾಮೀಜಿ ವಹಿಸಿದ್ದರು. ಅವರು ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಮೂಲಕ ರೈತರಿಗೆ ದೊರೆಯುವ ಆರ್ಥಿಕ ಸೌಲಭ್ಯಗಳ ಕುರಿತು ಮಾತನಾಡಿದರು. ಆ ಗೀತೆಯಲ್ಲಿ ಒಂದು ಮಾತನ್ನ ಕುವೆಂಪುರವರು ಬಹಳ ತುಂಬಾ ಚೆನ್ನಾಗಿ ಬಳಸ್ತಾರೆ. ಯಾರಿಗೆ ಬಳಸ್ತಾರೆ ಅಂದ್ರೆ ಯಾವ್ಯಾವ ಸಾಧನೆಯನ್ನ ಮಾಡಿ ಶಿವಯೋಗಿ ಅಂತ ಏನೊಂದು ಶಬ್ದವನ್ನು ತೆಗೆದುಕೊಳ್ಳಲಿಕ್ಕೆ ಸಂತರು ಎಲ್ಲರೂ ಪ್ರಯತ್ನ ಮಾಡ್ತಾರಲ್ಲ, ಆ ಒಂದು ಶಬ್ದವನ್ನ ಕುವೆಂಪುರವರು ರೈತನಿಗೆ ಬಳಸ್ತಾರೆ ಅಂತ ಅದ್ಭುತವಾದ ಒಂದು ಶಕ್ತಿ ಇದೆ ನೋಡಿ ರೈತನಲ್ಲಿ. ಬಹಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ಮಾಡ್ತಾರೆ. ಅಲ್ಲಿ ಸ್ವಲ್ಪ ಸಂತನಾದವನು ತನ್ನ ಸ್ವಾರ್ಥಕ್ಕೇನಾದರೂ ಮಾಡಬಹುದು ಖರೆ, ಆದರೆ ರೈತನಾದವನು ಸ್ವಂತಕ್ಕೆ ಏನೋ ಮಾಡಿಕೊಂಡು ಸ್ವಾರ್ಥ ಎತ್ತಿ ಇರೋದಿಲ್ಲ. ಒಂದು ಊಟಕ್ಕೆ ಕೂತ್ಕೊಂಡಾಗ ಒಂದು ರೊಟ್ಟಿ ಕೈಯಾಗಿತ್ತು ಅಂದ್ರೆ ತಿಂತಿರಬೇಕಾದ್ರೆ ಒಬ್ಬ ಮನುಷ್ಯ ಬಂದು ನನಗೆ ಹೊಟ್ಟಸ್ತದ ಅಂದ್ರೆ ಅದರಲ್ಲಿ ಅರ್ಧವನ್ನ ಕೊಟ್ಟು ಬದುಕ್ತಕ್ಕಂಥ ಒಂದು ಶಕ್ತಿ ರೈತನಿಗಿದೆ. ಅದಕ್ಕೆ ಅವನು ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಮಾಡುವ ಉಳುವ ಯೋಗಿಯ ನೋಡಲ್ಲಿ. ಇದನ್ನ ಅರ್ಥ ಮಾಡಿಕೊಂಡಂತ ನಮ್ಮ ಸರ್ಕಾರಗಳು ಬಹಳಷ್ಟು ಅನುಕೂಲತೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದರು. ನೋಡಿ, ಒಂದು ಕಾಲಕ್ಕೆ ಬಹಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಂಥ ನಮ್ಮ ಜನರಿಗೆ, ರೈತ ಜನರಿಗೆ ಈ ಸಹಕಾರಿ ಸಂಘದಿಂದ ಅನುಕೂಲ ಆಗಲಿ ಅಂತ ಹೇಳಿ ಬ್ರಿಟಿಷರ ಕಾಲದಲ್ಲಿ SS ಪಾಟೀಲ್ ಅಂತವರು ಮಾಡಿದಂಥ ಒಂದು ಶಕ್ತಿ ಇವತ್ತು ಭಾರತ ತುಂಬ ಬಹಳ ಒಳ್ಳೆಯಾಗಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆ. ಅದರ ಜೊತೆಗೆ ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂರವರು ಒಂದು ಚಿಂತನೆಯನ್ನ ಮಾಡ್ತಾರೆ. ಈ ಸಹಕಾರಿ ಸಂಘವನ್ನ ಬಹಳಷ್ಟು ತುಂಬಾ ಚೆನ್ನಾಗಿ ತಂದು ಸಕ್ಕರೆ ಕಾರ್ಖಾನೆಗಳನ್ನ ತರಬೇಕು ಅಂತ ಚಿಂತನೆ ಮಾಡ್ತಾರೆ. ಪೋದ್ದಾರ್ ಮತ್ತು ಪಾಟೀಲ್ ಅನ್ನೋರನ್ನ ಪರದೇಶಕ್ಕೆ ಕಳಿಸಿಕೊಡ್ತಾರೆ. ಎಲ್ಲೆಲ್ಲಿ ಸಹಕಾರ ಸಂಘಗಳಿದಾವೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ರಿ, ನಮ್ಮ ದೇಶದಲ್ಲೂ ಸಕ್ಕರೆ ಕಾರ್ಖಾನೆಗಳನ್ನ ಸಹಕಾರಿ ಸಂಘದಲ್ಲಿ ತರುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಳಿಸಿಕೊಡ್ತಾರೆ. ಅವರು ಪೋದ್ದಾರ್ ಪಾಟೀಲ್ ಹೋಗಿ ಬಂದ್ಮೇಲೆ ಇಲ್ಲೇ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಇದನ್ನ ಹುಟ್ಟಾಕ್ತಾರೆ. ಆ ಹುಟ್ಟಾಕಿದಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇ ಈಗೇನು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಇದೆ, ಆಮೇಲೆ ಈಚಲಕರಂಜಿ ಸಕ್ಕರೆ ಕಾರ್ಖಾನೆ ಇದೆ, ಆಮೇಲೆ ಮಹಾರಾಷ್ಟ್ರದಲ್ಲಿ ದಾದಾ ಅಂತ ಹೇಳಿ ಪಾಟೀಲ್ ಇವರು ಮುಖ್ಯಮಂತ್ರಿಗಳಿದ್ರು, ಅವರು ಹುಟ್ಟಾಕಿದಂಥ ಅವರೆಲ್ಲ ಆ ಕಾಲಕ್ಕೆ ಅವರು ಹಿಂಗಾಗಿ 8 ಸಕ್ಕರೆ ಕಾರ್ಖಾನೆಗಳು ಆ ಕಾಲಕ್ಕೆ ಹುಟ್ಟುವಂಥ ಕೆಲಸಗಳಾಗ್ತಾವ.
ಕಾರ್ಯಕ್ರಮದಲ್ಲಿ ದ್ರಾಕ್ಷಿರಸ ಮಂಡಳಿ ಮಾಜಿ ಅಧ್ಯಕ್ಷ ರವೀಂದ್ರ ಮಿರ್ಜಿ, ಸಹಕಾರ ಸಂಘದ ಅಧ್ಯಕ್ಷ ಬಸಗೌಡ ಪಾಟೀಲ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ ಸೇರಿದಂತೆ ಸಂಘದ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರವೀಂದ್ರ ಪಾಟೀಲ ಸ್ವಾಗತಿಸಿದರು. ಶಿಕ್ಷಕ ಮಹೇಶ ಮಗದುಮ್ಮ ನಿರೂಪಿಸಿದರು.